ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಇಲ್ಲಿ ಶ್ರವಣ್ ಅವರು ಫೋಟೋ ಇಟ್ಕೊಂಡು ಹೇಳ್ತಾ ಇದ್ದಾರೆ, ನಾನು ಯಾರನ್ನು ನಂಬಾರ್ದು, ಯಾರನ್ನು ಮಗಳು ಅಂತ ನನ್ನ ಹತ್ರ ಬಂದರೆ ನಂಬಿ ನನ್ನ ಮಗಳು ಅಂತ ಸೇರಿಸ್ಕೋಬಾರ್ದು. ಯಾಕೆ ಅಂದರೆ ಒಂದು ಸಲ ಮೋಸ ಹೋಗಿದ್ದೀನಿ ಅಂತ ಶ್ರವಣ್ ಅವರು ಮಾತಾಡ್ಕೋತಾ ಇದ್ದಾರೆ. ಎಲ್ಲನೂ ವಿಚಾರಿಸಿ ಆಮೇಲೆ ಮನೆ ಒಳಗಡೆ ಸೇರಿಸ್ಕೋಬೇಕು. ಯಾರಾದರೂ ಮಗಳು ಅಂತ ಹೇಳಿದ ತಕ್ಷಣ ನಾನು ನಂಬಾರ್ದು ಅಂತ ಮಾತಾಡ್ಕೋಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಆವಾಗ ಅವರೇ ಹೇಳ್ಕೊತಾರೆ, ಇಲ್ಲ ನಾನಿನ್ನು ಅಳಲ್ಲ, ಕಣ್ಣೀರು ಹಾಕ್ಬಾರ್ದು. ಯಾಕೆ ಅಂದರೆ ನನಗೆ ಅಂತ ನನ್ನ ಶಾರದಾ ಇದ್ದಾಳೆ ಅಂತ ಹೇಳ್ಕೊತಾ ಇದ್ದಾರೆ. ನಾನು ಯಾವುದಕ್ಕೂ ಹೆದರಬಾರ್ದು, ಯಾಕೆಂದರೆ ನನಗೆ ಪ್ರೀತಿ ತೋರಿಸೋದಕ್ಕೆ ಶಾರದಾ ಇದ್ದಾಳೆ. ಮತ್ತು ಮಗಳಿಗಿಂತ ಹೆಚ್ಚಾಗಿ ನನ್ನನ್ನು ಭೂಮಿ ಇಷ್ಟಪಡ್ತಾ ಇದ್ದಾಳೆ. ನನ್ನ ಮುಖದಲ್ಲಿ ನಗು ತೋರಿಸೋದಕ್ಕೆ ಮನೆಯವರಿದ್ದಾರೆ, ನನ್ನ ಕಣ್ಣೀರು ಒರೆಸೋಕ್ಕೆ ಶಾರದಾ ಇದ್ದಾಳೆ, ನನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಭೂಮಿ ಇದ್ದಾರೆ ಅಂತ ಅಂದ್ಕೊಂಡು ಶ್ರವಣ್ ಅವರು ಅವರೇ ಸಮಾಧಾನ ಮಾಡಿಕೊಂಡು ಸುಮ್ಮನಾಗ್ತಾರೆ. ಈ ಕಡೆ ಭೂಮಿ ಶಾರದಮ್ಮ ಅವ್ರಿಗೆ ಊಟ ಮಾಡಿಸ್ತಾ ಇರ್ತಾರೆ. ಊಟ ಮಾಡಿಸ್ಕೊಂಡು ಹೇಳ್ತಾರೆ, ಅಮ್ಮ ನಿಮ್ಮ ಹತ್ರ ನನಗೆಲ್ಲ ವಿಷಯನೂ ಹೇಳ್ಬೇಕು ಅನ್ನಿಸ್ತಾ ಇದೆ, ಹೇಳ್ತೀನಮ್ಮ. ನನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ್ರಲ್ಲ ಅವರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲಮ್ಮ ಅಂತ ಹೇಳ್ಕೊತಾ ಇದ್ದಾರೆ. ಅವರು ಈ ಮನೆಗೆ ನಿನ್ನ ನೆರಳು ಕೂಡ ಬೀಳಬಾರ್ದು ಅಂತ ಹೇಳಿದಾರಮ್ಮ. ನನಗೆ ಈ ಮನೇಲಿರೋ ಒಂದು ಅವಕಾಶವೂ ಇಲ್ಲ. ನನಗೆ ಈ ಮನೇಲಿರೋ ಋಣ ಇಲ್ಲಮ್ಮ. ಈ ಮನೆ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಶಾರದಮ್ಮ. ನಾನು ಇವತ್ತು ರಾತ್ರಿನೇ ಮನೆ ಬಿಟ್ಟು ಹೋಗ್ತೀನಮ್ಮ. ನಾನು ಮನೆ ಬಿಟ್ಟು ಹೋಗ್ತೀನಮ್ಮ ಅಂತ ಭೂಮಿ ಕಣ್ಣೀರಾಗ್ತಾ ಇದ್ದಾರೆ. ಆಮೇಲೆ ಮತ್ತೆ ಕೇಳ್ತಾರೆ, ಶಾರದಮ್ಮ ನೀವು ನನಗೊಂದು ಹೆಲ್ಪ್ ಮಾಡ್ತೀರಾ? ಇಷ್ಟು ದಿನ ನಾನೇ ಊಟ ಮಾಡಿಸ್ತಾ ಇದ್ದೆ. ನಾನು ಊಟ ಮಾಡಿಸಿದ್ರೆ ಮಾತ್ರ ಊಟ ಮಾಡ್ತಿದ್ರಿ. ಆದರೆ ಇನ್ಮೇಲೆ ನಾನಿಲ್ಲ ಅಂದರೂ ನೀವು ಊಟ ಮಾಡೋದು ಕಲಿಬೇಕು. ಹಾಗೆ ಮಲ್ಕೋಬಾರ್ದು ಶಾರದಮ್ಮ. ನಾನು ಊಟ ಮಾಡಿಕೊಂಡು ಚೆನ್ನಾಗಿರ್ತೀನಿ ಅಂತ ಮಾತು ಕೊಡಿ. ನೀವು ಹೇಳ್ದಂಗೆ ಕೇಳ್ತೀರಾ ಅಲ್ವಾ ಶಾರದಮ್ಮ ಅಂತ ಮಾತು ಕೊಡಿ ಅಂತ ಭೂಮಿ ತನ್ನ ಮನಸ್ಸಲ್ಲಿರೋ ನೋವನ್ನು ಹೇಳ್ಕೊತಾ ಇದ್ದಾಳೆ. ಈ ಕಡೆ ಏನು ಮಾತಾಡದೆ ಶಾರದಮ್ಮ, ಭೂಮಿ ನನ್ನ ಮಗಳ ಥರ ನನ್ನ ಜೊತೆ ಇದ್ಲು, ನನ್ನ ಕಷ್ಟ ಸುಖನ ನೋಡಿಕೊಂಡು ನನ್ನ ಒಟ್ಟಿಗಿದ್ಲು. ಇವತ್ತು ನಾನು ಈ ಮಟ್ಟಿಗಿದ್ದೀನಿ ಅಂದರೆ ಇದಕ್ಕೆ ಕಾರಣನೇ ಭೂಮಿ ಈ ಕಷ್ಟಕ್ಕೆ ನಾನು ಆಗ್ತಾ ಇಲ್ವಲ್ಲ ಅಂತ ಶಾರದಾ ಅವರು ಮನಸ್ಸಲ್ಲೇ ಹೇಳ್ಕೊತಾ ಇದ್ದಾರೆ. ನಾನೆಂಥ ತಾಯಿ, ಭೂಮಿ ನನ್ನ ಕಷ್ಟಕ್ಕಾದ್ಲು, ಆದರೆ ಅವಳ ಕಷ್ಟಕ್ಕೆ ನಾನು ಆಗಲಿಲ್ಲ ಅಂತ ಶಾರದಾ ಅವರು ಮನಸ್ಸಲ್ಲೇ ಹೇಳ್ಕೊತಾ ಇದ್ದಾರೆ. ಆಗ ಭೂಮಿ, ಶಾರದಮ್ಮ ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ಇಲ್ಲ ಅಂದ್ರೂ ಈ ಮನೇಲಿ ನೀವು ಆರಾಮಾಗಿರ್ತೀನಿ ಅಂತ ನನಗೆ ಮಾತು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ಕಡೆ ಅಜಿತ್ ಅವರು ಗನ್ನ ತಗೊಂಡು ಬರ್ತಾರೆ. ಅದನ್ನು ನೋಡಿದ ತಕ್ಷಣ ಶಾರದಾ ಅವರು ಹೋಗಿ ಹಿಂದ್ಗಡೆ ಹೊತ್ಕೋತಾರೆ. ಆಗ ಎಲ್ಲರೂ ಕೇಳ್ತಾ ಇರ್ತಾರೆ, ಶಾರದಾ ಅವರೇ ಏನಾಯಿತು, ಏನಕ್ಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಅಂತ. ಆಗ ಶಾರದಾ ಅವರು, ಈ ಗನ್ನಿಂದನೇ ನನಗೆ ಹೊಡೆದಿರೋದು, ಈ ಗನ್ನಿಂದನೇ ನನ್ನ ಶೂಟ್ ಮಾಡಿರೋದು ಅಂತ ಹೇಳೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆದರೆ ಎಲ್ಲರೂ ಮನೆಯವರು ಗಾಬರಿಯಿಂದ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆ ಗನ್ನ ನೋಡಿದ ತಕ್ಷಣ ಹಿಂದೆ ಹೋಗಿ ಹೊತ್ಕೊಬಿಡ್ತಾರೆ. ಆಗ ಮನೆಯವರೆಲ್ಲ ಅನ್ಕೋತಾರೆ, ಶಾರದಾ ಅವರು ಏನೋ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಆದರೆ ಶಾರದಾ ಅವರು ಬಾಯಿ ಬಿಟ್ಟು ಏನೂ ಹೇಳಲ್ಲ. ಏನು ಹೇಳ್ದೇ ಜೋರಾಗಿ ಕಿರ್ಚ್ಕೋತಾರೆ. ಆದರೆ ಮನೆಯವರೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಗನ್ನ ಹೊಡೆದಿರೋದನ್ನ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇರ್ತಾರೆ ಶಾರದಾ ಅವರು. ಎಲ್ಲರೂ ಗಾಬರಿಯಿಂದ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಶಾರದಾ ಶೂಟ್ ಮಾಡಿದಾಗ ಹೇಗೆ ಭಯ ಬಿದ್ದು ಕಿರ್ಚ್ಕೊಂಡಿದ್ಲೋ ಅದೇ ಥರ ಇವಾಗಲೂ ಕಿರ್ಚ್ಕೊಂಡು ಓಡ್ತಾ ಇರ್ತಾರೆ. ಅವ್ರ ಹಿಂದೆ ಭೂಮಿನೂ ಶಾರದಮ್ಮ ಅಂತ ಓಡ್ತಾ ಇರ್ತಾರೆ. ಆಗ ಹೇಳ್ತಾರೆ, ಶಾರದಾ ಅವರು ಏನೋ ನೋಡಿ ಭಯ ಬಿದ್ದಿದ್ದಾರೆ, ಅದಕ್ಕೆ ಈ ಥರ ಆಡ್ತಾ ಇದ್ದಾರೆ ಅಂತ ಮನೆಯವರು ಥಿಂಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅಜಿತ್ ಅವ್ರು ಹೇಳ್ತಾರೆ, ಈ ಗನ್ನನ್ನು ನೋಡಿ ಶಾರದಾ ಅವರು ಇಷ್ಟೊಂದು ಭಯ ಪಟ್ಟಿದ್ದಾರೆ ಅಂದರೆ ಅವ್ರಿಗೆ ಹಿಂದೆ ಏನೋ ಆಗಿದೆ. ಏನೋ ಆಗಿರೋದಕ್ಕೆ ಈ ಗನ್ನೇ ಕಾರಣ ಆಗಿರುತ್ತೆ. ಹಳೆ ಘಟನೆ ಅವ್ರಿಗೆ ಏನೋ ನಡೆದಿರೋದೆ, ಅದಕ್ಕೆ ಈ ಥರ ಮಾಡಿದ್ದಾರೆ. ಅವರು ಏನಾದರೂ ನೆನಪು ಬಂದರೂ ಬರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ಪಲ್ಲವಿ ಅವರು ಹೇಳ್ತಾ ಇದ್ದಾರೆ, ಅವ್ರ ಲೈಫಲ್ಲಿ ಏನೋ ನಡೆದಿದೆ, ಏನೋ ಇನ್ಸಿಡೆಂಟ್ ನಡೆದಿರೋದಕ್ಕೆ ಅವರು ಭಯ ಬಿದ್ದು ಓಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಅಜಿತ್ ಲಚ್ಚಿಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಶಾರದಮ್ಮ ಅವರು ನನ್ನ ಕೈಯಲ್ಲಿದ್ದ ಗನ್ನ ನೋಡಿ ತುಂಬ ಜೋರಾಗಿ ಓಡೋದ್ರು, ಏನೋ ಭಯ ಬಿದ್ದು ಓಡೋದ್ರು. ಅವರು ಏನೋ ಹೇಳೋಕ್ಕೆ ಟ್ರೈ ಮಾಡಿದ್ರು ಅನಿಸುತ್ತೆ, ಆದರೆ ನಮಗೆ ಯಾರಿಗೂ ಅರ್ಥ ಆಗಲಿಲ್ಲ ಅಂತ ಅಜಿತ್ ಅವರು ಹೇಳ್ತಾ ಇದ್ದಾರೆ. ಆಗ ಲಚ್ಚಿ ಅವರು, ಹೌದಾ ಅಂತ ಕೇಳ್ತಾರೆ.
ಆಗ ಅಜಿತ್ ಅವರು ಒಬ್ಬ ಲೇಡಿ ಡಾಕ್ಟರ್ನ ಕಳಿಸೋ ಮನೆಗೆ ಅಂತ ಕೇಳ್ತಾರೆ. ಆಗ ಈ ಕಡೆ ಅವ್ರ ತಮ್ಮ ಹೇಳ್ತಾರೆ, ಯಾರೋ ಯಾಕೆ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಾರಲ್ಲ ಅವ್ರನ್ನೇ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರಿ ಆಯಿತು, ಇಮ್ಮಿಡಿಯೇಟಾಗಿ ಕಳಿಸು ಅಂತ ಹೇಳಿ ಅಜಿತ್ ಅವರು ಫೋನ್ನ ಕಟ್ ಮಾಡ್ತಾರೆ. ಈ ಕಡೆ ಅಜಿತ್ ಅವ್ರಿಗೆ ಶಾಕ್ ಆಗಿರುತ್ತೆ. ಗನ್ನ ನೋಡಿ ಯಾಕೆ ಈ ಥರ ಆಡಿದ್ರು ಅತ್ತೆ, ಏನಾದರೂ ಇದರಲ್ಲಿ ರಹಸ್ಯ ಇರ್ಬೋದು, ಇರೋದಕ್ಕೆ ಈ ಥರ ಅವರು ಆಡಿರೋದು, ಏನಿರ್ಬೋದು ಇದರಲ್ಲಿ, ನಾನು ಕಂಡುಹಿಡಿಲೇಬೇಕು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಅಜಿತ್ ಅವರ ಯೋಚನೆ ಒಂದು ಕಡೆ ಆದರೆ, ಈ ಕಡೆ ದೇವಯಾನಿ ಅವರು ತುಂಬ ಭಯಪಟ್ಟಿದ್ದಾರೆ. ಏನಕ್ಕೆ ಅಂತ ಅಂದರೆ, ಅಜಿತ್ನನ್ನು ಅರೆಸ್ಟ್ ಮಾಡಿಬಿಟ್ನೇನೋ, ಇಲ್ಲ ಅರೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ದಾನೆ ಅನ್ನೋ ಥರ ತುಂಬ ಅಂದರೆ ತುಂಬ ಭಯಪಡ್ತಾ ಇದ್ದಾರೆ. ಎಲ್ಲ ಈ ಶಾರದಾನೇ ನನಗೆ ಈ ಥರ ತಂದಿದ್ದಾಳೆ, ತಂದು ಇಟ್ಬಿಟ್ಟಿದ್ದಾಳೆ ನನ್ನ ಕುತ್ತಿಗೆಗೆ, ಅವನನ್ನು ಅರೆಸ್ಟ್ ಮಾಡೇ ಮಾಡ್ತಾನೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅನ್ನೋ ಥರ ತುಂಬ ಭಯಪಡ್ತಾ ಇದ್ದಾರೆ. ಆಗ ಈ ಕಡೆಯಿಂದ ಅಂಜು ಬಂದ್ಬಿಟ್ಟು, ಯಾಕಮ್ಮ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ, ಕೂಲಾಗಿರು, ಏನೂ ಆಗಲ್ಲ, ಇನ್ನೂ ನೀನು ಭಯ ಪಡೋ ಥರ ಸಮಸ್ಯೆ ಏನೂ ಆಗಿಲ್ಲ ಅಂತ ಅಂಜು ಹೇಳ್ತಾ ಇದ್ದಾರೆ. ಆ ಶಾರದಾ ಗನ್ನನ್ನು ತೋರಿಸಿ ದೇವಯಾನಿನೇ ನನ್ನ ಕೊಲೆ ಮಾಡೋಕ್ಕೆ ನೋಡಿದ್ದು ಅನ್ನೋ ಥರ ಕೈ ತೋರಿಸ್ತಾ ಇದ್ಲು. ಆಗ ಅದನ್ನು ನೋಡಿ ನನಗೆ ಎಷ್ಟು ಭಯ ಆಯಿತು ಅಂದರೆ, ನನಗಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ. ಅವಳು ಕೈ ಮಾಡಿ ತೋರಿಸ್ತಾ ಇದ್ದಿದ್ದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ಇನ್ನು ಮುಗೀತು ನನ್ನ ಕತೆ, ಅಜಿತ್ ನನ್ನ ಕೈಗೆ ಬೇಡಿ ಹಾಕಿ ಕರ್ಕೊಂಡೋಗೋ ಟೈಮ್ ಬಂತು ಅಂತ ನನಗೆ ತುಂಬಾ ಭಯ ಆಗಿತ್ತು. ಶಾರದಾ ಈ ಥರ ನನ್ನ ಕುತ್ತಿಗೆಗೆ ತಂದಿಟ್ಬಿಟ್ಲಲ್ಲ, ನಾನು ಏನು ಮಾಡಲಿ, ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ದೇವಯಾನಿಯವರು ತುಂಬ ಒದ್ದಾಡ್ತಾ ಇರ್ತಾರೆ. ಈ ಕಡೆ ಅಂಜು ಹೆಂಗೋ ಡೂಪ್ಲಿಕೇಟಿಂದ ನಮ್ಮದೆಲ್ಲ ರಿಲೀಫ್ ಆಯಿತು, ನಮ್ಮದೆಲ್ಲ ಇವಾಗ ಸಮಾಧಾನ ಆಯಿತು, ಅವಳ ಕತೆ ಮುಗೀತು ಅಂದ್ಕೊಂಡು ನಾವು ಸಮಾಧಾನವಾಗಿದ್ದರೆ, ಈ ಕಡೆ ಇವ್ರದ್ದು ಸ್ಟಾರ್ಟ್ ಆಯಿತು, ಈ ದೊಡ್ಡಮ್ಮ ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಅಂಜು ಹೇಳ್ತಾ ಇದ್ದಾರೆ. ಈ ಕಡೆ ಅಂಜು ಹೇಳ್ತಾಳೆ, ನಾನು ಮತ್ತು ಲಚ್ಚಿ ಮಾತಾಡಬೇಕಾದ್ರೆ ಲಚ್ಚಿ ಏನು ಹೇಳ್ದ ಗೊತ್ತಾ ಅಂತ ಹೇಳ್ಬೇಕಾದ್ರೆ ದೇವಯಾನಿ, ಏನು ಹೇಳು ಬೇಗ, ನನಗೆ ಸುಮ್ಮನೆ ಈ ಥರ ಬಿಟ್ಟು ಮಾತಾಡಬೇಡ, ಏನು ಹೇಳು ಅಂತ ಕೇಳ್ತಾ ಇದ್ದಾರೆ. ನಾವು ಆಗಿರೋ ಘಟನೆ ಬಗ್ಗೆ ಮತ್ತೆ ಮಾತಾಡ್ತಾ ಇದ್ದರೆ, ಇಲ್ಲ ಅದ್ರ ಬಗ್ಗೆನೇ ಹೇಳ್ತಾ ಇದ್ದರೆ, ಈಗ ದೊಡ್ಡಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ, ತುಂಬ ಬೇಗ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತ ಹೇಳಿದ್ದ. ಓ ಆ ಥರ ಹೇಳಿದ್ನಾ, ಸರಿ ಆಯಿತು ಅಂತ ದೇವಯಾನಿ ಹೇಳ್ತಾಳೆ. ಈ ಅಮ್ಮನ್ನ ಬಿಡಲ್ಲ ನಾನು, ಏನಾದರೂ ಹೇಳಿ ಹಾರ್ಟ್ ಅಟ್ಯಾಕಿಗೆ ಹೋಗೋ ಥರ ಮಾಡ್ತೀನಿ, ಮಗಳು ಮನೆ ಬಿಟ್ಟೋದ್ರೆ ತಾಯಿ ಲೋಕನೇ ಬಿಟ್ಟೋಗ್ಬೇಕು, ಆ ಥರ ಮಾಡ್ತೀನಿ ಅಂತ ಹೇಳ್ತಾರೆ ದೇವಯಾನಿ ಅವರು. ಈ ಕಡೆ ಶ್ರವಣ್ ಅವರು ಭೂಮಿನ ಕೇಳ್ತಾ ಇದ್ದಾರೆ, ಶಾರದಾ ಹೇಗಿದ್ದಾರೆ, ಆರಾಮಾಗಿದ್ದಾರಾ ಅಂತ. ಭೂಮಿಯವ್ರು ಹೇಳ್ತಾರೆ, ಅವ್ರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ, ತುಂಬ ಚೆನ್ನಾಗಿದ್ದಾರೆ, ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಡಿ, ಅವ್ರು ಆರಾಮಾಗಿದ್ದಾರೆ. ಶಾರದಮ್ಮ ಅವರು ಆರಾಮಾಗಿದ್ದಾರೆ ಅಂತ ಹೇಳ್ತಾ ಟೀ ಕೊಡ್ಕೊಂತ ಭೂಮಿ ಅಜಿತ್ ಎದುರಿಗೆ ಬರ್ತಾರೆ. ಅಜಿತ್ಗೆ ಟೀ ಕೊಡಬೇಕಾದ್ರೆ ಅಜಿತ್ ಅವರು ಭೂಮಿ ಮುಖಾನೇ ನೋಡದೆ ಹಾಗೆ ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ. ಭೂಮಿನ ಕೋಪದಲ್ಲಿ ನೋಡಿಕೊಂಡು ಹೋಗಬೇಕು ಅಂತ ಹೊರಟಿರ್ತಾರೆ. ಆಗ ಸತ್ಯಣ್ಣ ಅವ್ರು ಹೇಳ್ತಾರೆ, ಹೆಣ್ಮಕ್ಳು ಏನೇ ತಪ್ಪು ಮಾಡಿದ್ರು ಎಷ್ಟು ಬೇಗ ಕ್ಷಮಿಸ್ತಾರಲ್ವ, ಅಷ್ಟಿಲ್ದಲೇ ದೊಡ್ಡವ್ರು ಹೇಳಿದ್ದಾರಾ, ಹೆಣ್ಮಕ್ಳು ಅಂದರೆ ಕ್ಷಮೆಯಾದರಿತ್ರಿ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ ದೊಡ್ಡವ್ರು ಹೇಳಿರೋ ಲೈನು ಅಂತ ಅಜಿತ್ ಮತ್ತು ಭೂಮಿ ಇದ್ದಾಗ ಅವರಿಬ್ಬರಿಗೂ ಹೇಳ್ತಾ ಸತ್ಯಣ್ಣ ಅವರು ಟೀ ತೊಗೊಂಡು ಕುಡಿತಾರೆ. ಆ ಥರ ಹೇಳ್ತಾ ಒಂದು ಕಡೆ ಕಾಮಿಡಿ ಮಾಡಿಕೊಂಡು ನಗಾಡ್ತಾ ಇರ್ತಾರೆ. ಈ ಕಡೆ ಶ್ರವಣ್ ಅವ್ರಿಗೆ ಅಜಿತ್ ಅವ್ರು ಹೇಳ್ತಾರೆ, ಆ ಶಾರದತ್ತೆ ಅವರು ಈ ಗನ್ನ ನೋಡಿ ಏನಾದರೂ ಹೆದರ್ಕೋತಾ ಇದ್ದಾರೆ ಅಂದರೆ ನಿಮ್ಮ ಫ್ಯಾಮಿಲಿಯವರು ಮಾವ ಏನಾದರೂ ಶಾರದತ್ತೆಗೆ ಮಾಡಿದಾರಾ, ಗನ್ನಲ್ಲಿ ಏನಾದರೂ ಶೂಟ್ ಮಾಡಿರ್ಬೋದಾ ಅಂತ ಅಜಿತ್ ಅವರು ಶ್ರವಣ್ಗೆ ಹೇಳ್ತಾ ಇದ್ದಾರೆ. ಇದಾಗಿರೋದ್ರಿಂದನೇ ಅತ್ತೆಗೆ ಈ ಥರ ಆಗಿದೆ, ಅದರಿಂದನೇ ಪ್ರಾಬ್ಲಮ್ ಅಂತ ಅಜಿತ್ ಅವರು ಹೇಳ್ತಾ ಇರ್ತಾರೆ. ಅಜಿತ್ ಅವರು ಹೇಳ್ತಾ ಇದ್ದಾರೆ, ಯಾರೋ ಏನೋ ಮಾಡಿರ್ಬೋದು, ಅವ್ರು ತಪ್ಪಿಸ್ಕೊಂಡಿರ್ಬೋದು ಅಂತ. ಆಗ ಭೂಮಿಯವರು ಬಂದು ಹೇಳ್ತಾರೆ, ಇಲ್ಲ ಶಾರದಮ್ಮ ತಪ್ಪಿಸ್ಕೊಂಡಿಲ್ಲ, ಯಾರೋ ಶೂಟ್ ಮಾಡಿದ್ದಾರೆ ಅಂತ ಭೂಮಿ ಹೇಳಬೇಕಾದ್ರೆ ಎಲ್ಲರೂ ಫುಲ್ ಶಾಕಿಂದ ಭೂಮಿನ ನೋಡ್ತಾ ಇರ್ತಾರೆ. ಮನೆಯವರೆಲ್ಲ ಭೂಮಿನ ನೋಡ್ತಾ, ಏನಿದು ಭೂಮಿಗೆಲ್ಲ ಗೊತ್ತಿರೋರ ಥರ ಮಾತಾಡ್ತಾ ಇದ್ದಾಳೆ, ಏನು ಇವಳಿಗೆ ನೋಡಿದಳ, ಇವಳೇನು ಮಾಡಿದಳ, ಇವಳಿಗೇನೆಲ್ಲ ಗೊತ್ತಾ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಮನೆಯವರೆಲ್ಲ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ, ಏನೆಲ್ಲ ಗೊತ್ತಿರೋ ಥರನೇ ಮಾತಾಡ್ತಾ ಇದ್ದಾಳಲ್ಲ ಅಂತ ಎಲ್ಲರೂ ಫುಲ್ ಶಾಕಿಂದ ಭೂಮಿನೇ ನೋಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಈ ವಿಡಿಯೋ ಎಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.